ಸುಮಾರು 5-6 ವರ್ಷದ ನಂತರ ನಾನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಅದು ಕಾಮನ್ ಮ್ಯಾನ್. 2000 ಒಂದು ಚಿಕ್ಕ ಜರ್ನಿ ಹೇಳ್ಬಿಡ್ತೀನಿ ಫಾಸ್ಟಾಗಿ. 2019ರಲ್ಲಿ ಶಿವಣ್ಣನ ಜೊತೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ನಾವು, ಬ್ಲಾಕ್ ಸಿ ನಂಬರ್ 135 ಅಂತ. ನನ್ನದೇ ನಿರ್ಮಾಣ ಸಂಸ್ಥೆ ಇತ್ತು, ಬ್ಲೂ ಅಬ್ರಿ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ನನ್ನ ಜೊತೆ ನನ್ನ ಸ್ನೇಹಿತರು ವಚನ್ ಶೆಟ್ಟಿ ಅಂತ ಇದ್ರು, ಯೂನಿವರ್ಸಿಟಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ. ಕೋವಿಡ್ ಕೇಮ್ ಆ್ಯಂಡ್ ವಿ ಕುಡ್ ನಾಟ್ ಪರ್ಸ್ಯೂ ದಟ್ ಪ್ರಾಜೆಕ್ಟ್. ಅದಕ್ಕೆ ಮುಂಚೆ ನಾವು ಇನ್ನೂ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ. ಜವ ಅಂತ ಒಂದು ಸಿನಿಮಾ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕೋವಿಡ್ ಬಂದ ಮೇಲೆ ನಿಮಗೆ ಗೊತ್ತು, ಸಿನಿಮಾ ತುಂಬ ಕಷ್ಟದಲ್ಲಿತ್ತು ಸರ್. ಮುಂದೆ 3-4 ವರ್ಷ ಎಲ್ಲ ನನ್ನ ತಂತ್ರಜ್ಞರಾಗಿರ್ಬೋದು, ನಮ್ಮ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಭಾಳ ಕಷ್ಟಪಟ್ಟರು ಸರ್ ಆ ಟೈಮಲ್ಲಿ. ಸೊ 2021ರಲ್ಲಿ ಐ ಲಾಸ್ಟ್ ಮೈ ಫಾದರ್. ಸೊ ಅದಾದಮೇಲಿಂದ 2-3 ವರ್ಷ ನಾನು ಕೆಲಸ ಮಾಡಲಿಲ್ಲ ಸರ್. ಐ ವಾಸ್ ನಾಟ್ ಇನ್ ದ ಮೈಂಡ್ ಸೆಟ್ ಆಫ್ ವರ್ಕಿಂಗ್. 2023ರಲ್ಲಿ ಮೊದಲೇ ಸರಿ ನಿರ್ದೇಶನ ಮಾಡಬೇಕು ಅಂತ ಹೊರಟ್ಬಿಟ್ಟೆ. ಅದು ಸರೋಜಿನಿ ನಾಯ್ಡುದು ಬಯೋಪಿಕ್ ಸ್ಟಾರ್ಟ್ ಮಾಡಿದೆ, ವಿಚ್ ಇಸ್ ಆಲ್ಸೋ ಕಮ್ಮಿ. ನಾನು ನೋಡಿ ಟೈಮ್ ಹೆಂಗಿದೆ, ನೀವು ಹೇಳಿದ್ರೆ ಎಲ್ಲ ಪೋಸ್ಟರ್ ಮೇಲೆ ಹೆಸರು ಬರ್ತಿದೆ ಅಂತ. ಆಗಸ್ಟಲ್ಲಿ ಕಾಮನ್ ಮ್ಯಾನ್ ರಿಲೀಸ್ ಆಗ್ತಾ ಇದೆ, 1 ವಾರದಲ್ಲಿ ಸರೋಜಿನಿ ನಾಯ್ಡು ಬಯೋಪಿಕ್ ರಿಲೀಸ್ ಆಗಿದೆ, ನಾನು ನಿರ್ದೇಶನ ಮಾಡೋ ಸಿನಿಮಾನು ಕೂಡ. ಸೊ ಒಂದು ಟೈಮ್ ನೀವು ಹೇಳಿದ್ರಲ್ಲ, ಇಟ್ ವಿಲ್ ಅಗೇನ್ ಸ್ಟಾರ್ಟ್ ಆಫ್. ಅಂದರೆ ನೀವು ಸಿನಿಮಾಕ್ಕೆ ನಿಯತ್ತಾಗಿದ್ದರೆ ಸಿನಿಮಾ ನಮಗೆ ಕೊಡುತ್ತೆ. ಕಾಮನ್ ಮ್ಯಾನ್ ವಿಷಯಕ್ಕೆ ಬಂದರೆ, ನಮಗೆ ಫಸ್ಟು ಕಾಮನ್ ಮ್ಯಾನ್ ಒಪ್ಕೊಳ್ಳೋಕ್ಕೆ ಫ್ಯಾಕ್ಟ್ರು ಸಾಯಿ ಪ್ರಕಾಶ್ ಸರ್. ಅವ್ರ ಹತ್ರ ನಾನು ಹೇಳಿದ್ದೆ ಲಾಸ್ಟ್ ಪ್ರೆಸ್ ಮೀಟಲ್ಲೂ, ನಾವು ಅಸ್ಟೆಂಟ್ ಆಗಿದ್ದಾಗ ಅವರು ತಾಯಿಲೆ ತಬ್ಲಿ ಮಾಡ್ತಾಯಿದ್ರು ಹಂಸಲೇಖ ಸರ್ ಹತ್ರ. ಸೊ ಅವ್ರ ಜೊತೆ ನಾನೊಂದು ಸಿನಿಮಾ ಮಾಡೋದು ಅಂದರೆ ಅದು ನನ್ನ ಪ್ರಮೋಷನ್ ಇದ್ದಂಗೆ ಕರೆಕ್ಟಾಗಿರೋದು. ಆಮೇಲೆ ಈ ಸಿನಿಮಾ ಹಾಡುಗಳು ಭಾಳ ಅದೇನೋ ಹಣೆ ಬರ ಸರ್. ಒಂದು ಸಿನಿಮಾಗೆ ಎಲ್ಲೂ ಕರೆಕ್ಟಾಗಿ ಆಗೋದು ಒಂದು ಹಣೆ ಬರ ಸರ್, ನನಗೆ ವಾಟ್ ಐ ಫೀಲ್. ಆಮೇಲೆ ನಿರ್ದೇಶಕರದ್ದು ಕ್ಲಾರಿಟಿ ಎಲ್ಲದಕ್ಕಿಂತ ಮುಖ್ಯ. ಅವ್ರಿಗೆ ಇಷ್ಟೇ, ಇವಾಗ ಹೇಳ್ತಾರಲ್ಲ ಗೌರಿ ಸರ್, ಇಷ್ಟೇ ಹಿಂಗೆ ಬರಬೇಕು ಅಷ್ಟೇ. ಹಿ ನೋಸ್ ಫಸ್ಟೇನೆ. ಸೊ ಆ ಕ್ಲಾರಿಟಿ ನಮ್ಮಲ್ಲಿ ತುಂಬಿದ್ರಿಂದ ನಾವು ಡೆಲಿವರಿನೂ ಭಾಳ ಈಸಿ ಆಗುತ್ತೆ ಸರ್. ಸೊ ಕಾಮನ್ ಮ್ಯಾನ್ ಹಾಡುಗಳು ವಿತ್ ಗಾಡ್ಸ್ ಗ್ರೇಸ್ ಭಾಳ ಚೆನ್ನಾಗಿ ಬಂದಿದೆ. ಅದಂತರ ನಮ್ಮ ನಿರ್ಮಾಪಕರು ಎಕ್ಸ್ಟ್ರಾರ್ಡಿನರಿ. ನಾವು ಏನೇ ಕೇಳಿದ್ರು ಇಲ್ಲ ಅಂತೇಳಿಲ್ಲ ಪಿಕ್ಚರ್ ಸರ್. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ವಿ ಹವ್ ವರ್ಕ್ಡ್ ವಿತ್. ವಿ ಆಸ್ಟ್ ಫಾರ್ ಬಾಬಾ ಸೇಗಲ್, ಹಿ ಗೇವ್ ಮಿ ಬಾಬಾ ಸೇಗಲ್. ಜಾವೇದ್ ಅಲಿ ಕೇಳಿದ್ವಿ, ಜಾವೇದ್ ಅಲಿ ಕೊಟ್ಟರು. ನಮ್ಮ ಇವರು ಕೈಲಾಶ್ ಕೇರ್ ಕೇಳಿದ್ವಿ, ಕೈಲಾಶ್ ಕೇರ್ ಕೊಟ್ಟರು. ಚೈತ್ರ ಆಚಾರ್ ಕೇಳಿದ್ವಿ, ಚೈತ್ರ ಆಚಾರ್ ಅವರು ಇಸ್ ಆ್ಯಕ್ಟರ್. ಸೊ ಶಿ ಡಸಂಟ್ ಸಿಂಗ್ ಫಾರ್ ಎನಿವನ್. ಅವ್ರು ಇಲ್ಲ ಅಂದರೆ ಅವ್ರು ಹಾಡಲ್ಲ ನಾರ್ಮಲಿ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಶ್ರುತಿ ಪ್ರಹ್ಲಾದ್ ಮೊನ್ನೆ ಹಿತಲಕ್ಕ ಕರಿಬೇಡ ಮಾಡೋದು, ಅಂಕಿತಾ ಕುಂಡು ಅಂತ ಒಂದು ಸಿಂಗರ್ ಹುಡುಗಿ ಭಾಳ ಚೆನ್ನಾಗಿ ಹಾಡಿದ್ದಾಳೆ. ಸೊ ಹಿಂಗೇನಂದರೆ ಈ ಸಿನಿಮಾಕ್ಕೆ ಇದೇ ಇಲ್ಲ, ಏನು ಹೇಳ್ರಿ, ಅವ್ರು ಯಾವತ್ತೂ ಏನಕ್ಕೂ ಇಲ್ಲ ಅಂದಿಲ್ಲ, ಅಟ್ಮಾಸ್ ಮಾಡಿಸ್ತಾ ಇದ್ದಾರೆ. ಅಲ್ಲ, ನಾವು ಕೇಳಿದಕ್ಕೆ ಏನಕ್ಕೂ ಇಲ್ಲ ಅಂದಿಲ್ಲ. ಇವಾಗ ನಾವು ಒಂದೊಂದು ಹೇಳಕ್ಕೆ ಹೋದರೆ 100 ಇದೆ ಹೇಳೋಕ್ಕೆ. ಆಮೇಲೆ ನಮ್ಮ ನಾಯಕ ನಟರಿದ್ದಾರಲ್ಲ, ಗೌರಿಶಂಕರ್, ನಾನು ಲಾಸ್ಟ್ ಟೈಮ್ ಹೇಳಿದೆ, ಅವ್ರು ಸರ್ ಅವ್ರಿಗೆ ಏನು ಗೊತ್ತಾ, ಗೆಲ್ಲಬೇಕು ಅನ್ನೋದು ಛಲ ಇದೆಯಲ್ಲ ಸರ್ ಒಬ್ಬ ಹೀರೋಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸರ್. ಆ ಛಲ ಗೌರಿಶಂಕರಲ್ಲಿ ನಾನು ನೋಡಿದ್ದೀನಿ. ಅದು ಗದ್ದೆ ಗೆಲ್ತಾರೆ ಬಿಡಿ, ಅವ್ರು ಆಗಲೇ ಗೆದ್ದಿದ್ದಾರೆ ಪ್ರೀವಿಯಸ್ ಸಿನಿಮಾದಲ್ಲಿ. ಬಟ್ ನಾನು ಹೇಳ್ತಾ ಇರೋದು, ಒಂದು ಕರಿಯರ್ ಗ್ರಾಫ್ ಅಂತ ಇರುತ್ತಲ್ಲ ಸರ್ ಹೀರೋಗೆ, ಐ ಥಿಂಕ್ ಹೀ ಈಸ್ ಲುಕಿಂಗ್ ಅಟ್ ದಟ್ ಇನ್ ಅ ವೆರಿ ಬಿಗ್ ವೇ. ಮತ್ತು ಇಂಥ ಒಳ್ಳೆ ತಂಡದ ಜೊತೆ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಸರ್, ಇನ್ನೇನು ಬೇಕು ಸರ್ ಅದಕ್ಕಿಂತ ಮ್ಯೂಸಿಕ್ ಡೈರೆಕ್ಟರ್ಗೆ. ಸೊ ಐ ರಿಯಲಿ ಥ್ಯಾಂಕ್ ಯು ಗೈಸ್. ಕಾಮನ್ ಮ್ಯಾನ್ಗೂ ಸಪೋರ್ಟ್ ಮಾಡಿ. ನಾವು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಅಗೇನ್ ಇಟ್ಸ್ ಅ ಪೊಲಿಟಿಕಲ್ ಸಟೈರ್ ವಿತ್ ಎ ಲಾಟ್ ಆಫ್ ಥಿಂಗ್ಸ್. ಪ್ರಾಬ್ಲಿ ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಸಿಗದೇ ಇರೋಂಥ ಎಲಿಮೆಂಟ್ಸು ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಸರ್. ವಿಷಯ ಅಷ್ಟಿದೆ ಸರ್. ಸೊ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ದಟ್ ಯು ಆರ್ ಹೆಲ್ಪಿಂಗ್ ಅಸ್ ಪ್ರಮೋಟ್ ದಿಸ್, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡಿ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್.